ನಮಸ್ಕಾರ ಸ್ನೇಹಿತರೆ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ವಿಭಿನ್ನ ಸುದ್ದಿಗಳಿಗಾಗಿ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಕೂಡ್ಲಿಗಿ ಮಳೆಗಾಗಿ ಕತ್ತೆಗಳ ಕಪ್ಪೆಗಳ ಅದ್ದೂರಿ ಮದುವೆ ಹಾಗೂ ಭರ್ಜರಿ ಮೆರವಣಿಗೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ. ಏಪ್ರಿಲ್ 13ರಿಂದ ಮಳೆಗಾಲ ಪ್ರಾರಂಭವಾಗಿದ್ದು, ಏಪ್ರಿಲ್ನಲ್ಲಿ ಅಶ್ವಿನಿ ಭರಣಿ, ಮೇನಲ್ಲಿ ರೋಹಿಣಿ ಕೃತಿಕಾ ಮಳೆ ಬರಬೇಕಿತ್ತು. ಜೂನ್ ತಿಂಗಳ 8ರಿಂದ ಮೃಗಶಿರ ಆರಂಭಗೊಂಡಿದ್ದು, ಜೂನ್ 22ಕ್ಕೆ ಆರಿದ್ರಾ ಮಳೆ ಬರಲಿದೆ. ಆದರೆ ಈವರೆಗೂ ಯಾವ ಮಳೆನೂ ಸಮರ್ಪಕವಾಗಿ ಕೂಡ್ಲಿಗಿ ಕ್ಷೇತ್ರದ ಧರೆಗಿಳಿದಿಲ್ಲ. ಪರಿಣಾಮ ರೈತರು ಕಂಗಾಲಾಗಿದ್ದಾರೆ. ತಮ್ಮ ಧರಣಿಯನ್ನು ಹಸನು ಮಾಡಿ ಹದ ಮಾಡಿ ಬಿತ್ತನೆಗೆ ಸಿದ್ಧರಾಗಿದ್ದಾರೆ. ಹಲವಾರು ಕಡೆಗಳಲ್ಲಿ ರೈತರು ವರುಣದೇವನ ಮೇಲಿನ ಅತೀವ ಭರವಸೆಯಿಂದಾಗಿ ಬಿತ್ತನೆನೂ ಮಾಡಿದ್ದಾರೆ. ಆದರೆ ವರುಣ ದರ್ಶನ ಭಾಗ್ಯವಿಲ್ಲದಾಗಿ ರೈತರು ತಮ್ಮ ತಲೆಯ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ. ಬಹುತೇಕರು ಅಗಸದತ್ತ ಮುಖ ಮಾಡಿ ವರುಣದ ಕೃಪೆಗಾಗಿ ಎದುರು ನೋಡುತ್ತಿದ್ದಾರೆ. ಇನ್ನು ಬಹುತೇಕ ಆಸ್ತಿಕ ಮನೋಧರ್ಮದ ರೈತರು ಸಾಂಪ್ರದಾಯಿಕ ಜಾನಪದೀಯ ಧಾರ್ಮಿಕ ಆಚರಣೆಗಳ ಮೂಲಕ ವರುಣನ ಕೃಪೆಗಾಗಿ ಪೂಜೆ ಆಚರಣೆಗಳ ಮೊರೆ ಹೋಗಿದ್ದಾರೆ. ಅಂತೆಯೇ ಕೂಡ್ಲಿಗಿ ಪಟ್ಟಣದ ಕೋಟೆಯಲ್ಲಿ ಈ ಹಿಂದೆಯೇ ಮಳೆಗಂಗಮ್ಮ ಪೂಜೆ ಜರುಗಿಸಲಾಗಿತ್ತು. ಜೂನ್ 19ರ ಶುಕ್ರವಾರದಂದು ಪಟ್ಟಣದ ಪೇಟೆ ಬಸವೇಶ್ವರ ನಗರದಲ್ಲಿ ಮಳೆಗಾಗಿ ಕತ್ತೆ ಹಾಗೂ ಕಪ್ಪೆ ಮದುವೆ ಮತ್ತು ಮೆರವಣಿಗೆ ಜರುಗಿಸಲಾಯಿತು. ಆಚರಣೆಗಳು ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಕೃತಿಯನ್ನು ಪೂಜಿಸುವ ಮತ್ತು ಮಳೆ ದೇವತೆಗಳನ್ನು ಒಲಿಸಿಕೊಳ್ಳುವ ಪ್ರಾಚೀನ ವಿಧಾನಗಳಾಗಿವೆ. ಮಳೆ ಬಾರದಿದ್ದಾಗ ಕತ್ತೆಗಳಿಗೆ ಕಪ್ಪೆಗಳಿಗೆ ಮದುವೆ ಮಾಡಿಸಿದರೆ ಮಳೆ ಬಂದೇ ಬರುತ್ತದೆ ಎಂಬ ಬಲವಾದ ನಂಬಿಕೆ ನಾಗರಿಕರಲ್ಲಿದೆ. ಪಟ್ಟಣದ ಪೇಟೆ ಬಸವೇಶ್ವರ ನಗರದಲ್ಲಿ ಶ್ರೀ ಪೇಟೆ ಬಸವೇಶ್ವರ ದೈವಸ್ಥರು ಹಾಗೂ ಹಿರಿಯರು, ಮಹಿಳೆಯರು, ಮಕ್ಕಳು, ಯುವಕರು ಒಗ್ಗೂಡಿ ಕತ್ತೆ ಹಾಗೂ ಕಪ್ಪೆಗಳ ಮದುವೆ ಮತ್ತು ಭರ್ಜರಿ ಮೆರವಣಿಗೆ ಮಾಡಿದ್ದಾರೆ. ಬೆಳ್ಳಬೆಳಿಗ್ಗೆ ಗಂಡು ಮತ್ತು ಹೆಣ್ಣು ಕತ್ತೆಗಳನ್ನು ಹಾಗೂ ಕಪ್ಪೆಗಳೆರಡನ್ನೂ ತಂದು ಅವುಗಳಿಗೆ ಅರಿಶಿಣ ಹಚ್ಚಿ ಹೊಸ ಬಟ್ಟೆ ಹಾಗೂ ಹೂಮಾಲೆ ಹಾಕಿ ಶೃಂಗಾರ ಮಾಡಲಾಯಿತು. ನಂತರ ಸಂಪ್ರದಾಯದಂತೆ ಮಧುಮಕ್ಕಳ ಮೆರವಣಿಗೆ ನಡೆಸಲಾಯಿತು. ವಾದ್ಯವೃಂದದೊಂದಿಗೆ ತೆರಳಿದ ನವವಧುವರರ ಮೆರವಣಿಗೆ ಪ್ರಮುಖ ಬೀದಿಗಳಲ್ಲಿ ಕತ್ತೆಗಳ ಹಾಗೂ ಕಪ್ಪೆಗಳ ಜೋಡಿ ಮೆರವಣಿಗೆ ಸಂಚರಿಸಲಾಯಿತು. ಪಟ್ಟಣದ ಶ್ರೀ ಪೇಟೆ ಬಸವೇಶ್ವರ ದೇವರು ಸೇರಿದಂತೆ ಪಟ್ಟಣದ ಆರಾಧ್ಯ ದೇವರುಗಳ ದೇವಸ್ಥಾನಗಳಿಗೆ ಮೆರವಣಿಗೆ ಸಾಗಿ ದೇವರ ದರ್ಶನ ಪಡೆದು ಮಳೆಗಾಗಿ ಪ್ರಾರ್ಥಿಸಲಾಯಿತು. ಅದೇ ರೀತಿ ಕೂಡ್ಲಿಗಿ ಪಟ್ಟಣದಲ್ಲಿ ಕತ್ತೆಗಳ ಕಪ್ಪೆಗಳ ಮದುವೆ ಸಾಂಪ್ರದಾಯಿಕವಾಗಿ ಜರುಗಿಸಲಾಗಿದೆ. ದೈವಸ್ಥರೆಲ್ಲ ಸೇರಿ ಶ್ರೀ ಪೇಟೆ ಬಸವೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಸಾಂಪ್ರದಾಯಿಕವಾಗಿ ಮದುವೆ ಮಂಟಪವನ್ನು ಅಲಂಕರಿಸಿ ನೈಜ ಮದುವೆಯಂತೆಯೇ ವಾದ್ಯಮೇಳ, ಅಕ್ಷತೆ ಮತ್ತು ಪೂಜಾ ಕೈಂಕರ್ಯಗಳೊಂದಿಗೆ 2 ಕಪ್ಪೆಗಳಿಗೆ ಮತ್ತು 2 ಕತ್ತೆಗಳಿಗೆ ಮದುವೆ ಮಾಡಲಾಯಿತು. ನವದಂಪತಿ ಜೋಡು ಕತ್ತೆಗಳಿಗೆ ಹಾಗೂ ನವದಂಪತಿಗಳಾದ ಜೋಡು ಕಪ್ಪೆಗಳ ಕೂಗಿಗೆ ಮಳೆ ತರುವ ಶಕ್ತಿಯಿದೆ ಎಂಬುದು ರೈತರ ನಂಬಿಕೆಯಾಗಿದೆ. ಹೀಗಾಗಿ ಕತ್ತೆಗಳಿಗೆ ಹಾಗೂ ಕಪ್ಪೆಗಳಿಗೆ ಕಂಕಣ ಭಾಗ್ಯ ಮಾಡುವುದರಿಂದ ದೇವರು ಪ್ರಸನ್ನನಾಗಿ ಉತ್ತಮ ಮಳೆಯಾಗುತ್ತದೆ ಎಂದು ನಂಬಲಾಗುತ್ತದೆ. ಅಂತಿಮವಾಗಿ ಮದುವೆಯ ಅಂತಿಮ ಘಟ್ಟದಲ್ಲಿ ದೈವಸ್ಥರೆಲ್ಲರೂ ಸೇರಿ ಪೂಜೆ ನೆರವೇರಿಸಿ ಮಳೆಗಾಗಿ ಆರಾಧಿಸಲಾಯಿತು. ಬಾಲಕನಿಗೆ ಗಂಗೆಯುಳ್ಳ ಮಡಕೆಯನ್ನೊರಿಸಿ ಮೆರವಣಿಗೆ ಮಾಡಲಾಗುತ್ತದೆ. ಈ ಮೂಲಕ ಗೊರ್ಜಿಗಂಗೆ ಪೂಜೆ ಕೂಡ ಮಾಡಲಾಗುತ್ತದೆ. ನೆರೆದವರೆಲ್ಲರೂ ಸಾಮೂಹಿಕ ಭೋಜನ ಸವಿಯುವ ಮೂಲಕ ಕತ್ತೆಗಳ ಕಪ್ಪೆಗಳ ಮದುವೆ ಕಾರ್ಯಕ್ರಮ ಸಮಾಪ್ತಿಯಾಗುತ್ತದೆ. ಆಚರಣೆಗಳು ವಿಜ್ಞಾನಕ್ಕೆ ತರ್ಕಕ್ಕೆ ನಿಲುಕದಿಲ್ಲವಾದರೂ ಭಾರತೀಯರ ಸಾಂಸ್ಕೃತಿಕ ನಂಬಿಕೆ ಮತ್ತು ಪ್ರಕೃತಿಯ ಮೇಲಿನ ಬಲವಾದ ನಂಬಿಕೆಯನ್ನು ಪ್ರತಿಬಿಂಬಿಸುತ್ತಿವೆ. ವರದಿ ವಿಜಿ ವೃಷಭೇಂಗ, ಕೂಡ್ಲಿಗಿ.
ಮಲ್ಗಂಗುಡಿ ಲಾಸ್ಟ್ ಬೇರೆ ಲಿಂಗ ಏನಕ್ಕೆ ಮೆರವಣಿಗೆ ಎಲ್ಲ ಮಾಡ್ತಾರೆ? ಈ ಮೆರವಣಿಗೆ ಸಂಪ್ರದಾಯ ಪ್ರಕಾರ ವರ್ಷ ಪ್ರತಿವರ್ಷ ಸಂಪ್ರದಾಯದ ಪ್ರಕಾರ ವರ್ಷ ಮಾಡ್ಕೊಂತ ಬರೋದ ಪದ್ಧತಿ ಅಶ್ವಿನಿ ಭರಣಿ ಕೃತಿಕ ಭರಣಿ ಮಳೆ ಯಾವುದು ಬಂದಲ್ಲ ನಾಳೆ 22ಕ್ಕೆ ಸೋಮವಾರ ರಾತ್ರಿ ಮಳೆ ಬರ್ತದೆ. ಎಲ್ಲ ಬಿತ್ತೀವಿ, ಜೋಳ ಬಿತ್ತೀವಿ, ಎಲ್ಲ ಒಣಗೋಗತ್ತವೆ.
ಸಾಂಪ್ರದಾಯ ಪ್ರಕಾರ ಪದ್ಧತಿ ಪ್ರಕಾರ ಯಾವಾಗಲೂ ಮಾಡ್ತಾರೆ. ಕತ್ತೆ ಮದುವೆ ಮಾಡ್ತಾರೆ, ಕತ್ತೆ ಮದುವೆ ಮಾಡ್ತಾರೆ, ಮೆರವಣಿಗೆ ಮಾಡ್ತಾರೆ. ಇದು ಎಲ್ಲರಿಗೂ ಗೊತ್ತೈತೆ. ಕೂಡ್ಲಿಗಿರ್ತಕ್ಕಂಥ ಜನಗಳು ಆಯ್ಗಾರರು ಎಲ್ಲ ಆಯ್ಗಾರರು ಕಲಿತು ಇದು ಪದ್ಧತಿ ಪ್ರಕಾರ ಮಳೆ ಬರ್ತದೆ ಅಂತ ನಮ್ಮ ನಂಬಿಕೆ ಇದೆ. ಆ ನಂಬಿಕೆಯಿಂದ ಇದು ಮಳೆ ಬರೋದು. ಅದಕ್ಕಾಗಿ ಮೆರವಣಿಗೆ ಮಾಡಿಗೆ 3 ದಿನದೊಳಗೆ ಮಳೆ ಬಂದೇ ತಿರಬೇಕು. ಅದಕ್ಕಾಗಿ ನಾವು ಇದರಿಂದ ಪದ್ಧತಿ ಪ್ರಕಾರ ಅವ್ರು ಪದ್ಧತಿ ಪ್ರಕಾರ ಆಯ್ಗಾರಗಳಾದ್ರೆ ಎಲ್ಲ ಆಯ್ಗಾರ ನಾವು ಕೂಡ ಆಯ್ಗಾರನೇ. ಅಮ್ಮನಿಕೇರಿ ಟಿ ಜಟಿಂಗಪ್ಪ ಅಮ್ಮನಿಕೇರಿ. ಏನಮ್ಮ ಇದು ಮೆರವಣಿಗೆ? ನಾವು ಜನ ಬಿತ್ತಿ ಬಂದು ಬೀಜ ಗೊಬ್ಬರ ತಂದು ಎಲ್ಲ ಲಾಸ್ ಆಗಿ ಕುಂತಾರ್ರಿ ಬಾಯ್ ಬಿಡ್ಕಂತ. ಅದಕ್ಕಾಗಿ ನಾವು ಮಾಡಕ್ ಹಚ್ಚೇವ್ರಿ ಇದು ಮದುವಿನ ಕತ್ತಿ ಮೆರವಣಿಗೆನ ಪಪ್ಪಿ ಮದುವೆ ಮಾಡಕ್ ಹಚ್ಚೇವ್ರಿ. ಬಿತ್ತಿ ಬಂದು ಮಳೆ ಬಂದಿಲ್ಲ ಏನೆಲ್ಲ ಗೊಬ್ಬರ ಬೀಜ ಜನ ಬಾಯ್ ಬಿಡ್ತಾರ್ರಿ. ಅದಕ್ಕೆ ಇದು ನಮ್ಮ ಮಾಡಿರ್ ಬರ್ತಂದ ಹೆಚ್ಚಿಗೆ ಮಾಡಕ್ ಹಚ್ಚೇವ್ರಿ. ಮಳೆ ಬರುತ್ತೆ ಅನ್ನೋ ನಂಬಿಕೆ ಬರ್ತದಂತ ನಂಬಿಕೆ ಮೇಲೆ ನಾವು ಮಾಡಕ್ ಹಚ್ಚೇವ್ರಿ. ನಿಮ್ಮ ಹೆಸರಮ್ಮ? ಗೌರಮ್ಮ. ಏನು ಇದು? ಇದು ಕಪ್ಪೆ ಮೆರವಣಿಗೆ ಮಳೆಗಾಗಿ ಪ್ರತಿ ವರ್ಷ ಈ ಸಹ ಮಾಡ್ತಿದ್ದೇವೆ. ಮಳೆ ಬರ್ತದಂತ ಒಂದು ಮೂಢನಂಬಿಕೆ. ಇದೊಂದು ನಂಬಿಕೆ ಆಚರಣೆ ಇದೆ. ಆಚರಣೆ ಏನು ಬಂದಿಲ್ಲ ಇಲ್ಲಿ ಕೂಡ್ಲಿಕ್ಕೆ ಮಳೆ ಬಂದಿಲ್ಲ. ಒಂದು 15-20 ದಿವಸ ಆಯ್ತು ಮಳೆನೇ ಬಂದಿಲ್ಲ. ಎಲ್ಲ ಬಿತ್ತಿರ ಎಲ್ಲ ಬಿತ್ತೀವಿ, ಎಲ್ಲರೂ ಇದು ಮಾಡಿವೆ. ಆದರೆ ಎಲ್ಲ ಒಣಗೋದ್ರಿಂದ ನಾವು ಮೂಢನಂಬಿಕೆ ಪ್ರತಿ ಅವಾಗೆಲ್ಲ ನಡೆಸಿದ್ದಾರೆ. ಸಂಪ್ರದಾಯ ಪ್ರಕಾರ ನಾವು ಇವಾಗ ನಡೆಸ್ತೀವಿ. ತಿಪ್ಪಮ್ಮ. ಏನಮ್ಮ ಇದೆಲ್ಲ ಮೆರವಣಿಗೆ? ಏನೇನು ಮೆರವಣಿಗೆ? ಮಳೆ ಇಲ್ಲದಕ್ಕಾಗಿ ಇವೆಲ್ಲ ಮಾಡಕತ್ತೀವ್ರಿ. ಏನ್ ಮೆರವಣಿಗೆ ಇವು? ಇವು ಕತ್ತಿ ಮೆರವಣಿಗೆ, ಕೊಪ್ಪಿ ಮೆರವಣಿಗೆ, ಇದು ಗಂಗಮ್ಮನ ಮೆರವಣಿಗೆ ಎಲ್ಲ ಮಾಡಕತ್ತೀವಿ. ಗಂಗೆ ಪೂಜೆ ಗಂಗೆ ಪೂಜೆ ಎಲ್ಲ ಮಾಡಿದ್ವಿ. ಮಳೆ ಸಲುವಾಗಿ ಮಾಡಕತ್ತೀವಿ. ಹೌದಾ? ಮಳೆ ಬಂದಿಲ್ಲ ಬಂದಿಲ್ಲ. ಬಿತ್ತಾರೆ ಬಿತ್ತಿಲ್ಲ. ಇದನ್ನ ಹೆಸರು ಎದಕ್ಕೆ ಕರ್ಕೊಂಬಂದಿರ? ಮೆರವಣಿಗೆ ಗಂಗಮ್ಮನ ವರ್ಷ ಕರ್ಕೊಂಬಂದಿರಮ್ಮ. ಕೋರಿ ಹುಡುಗರನ್ನ ಮಾಡಿಸ್ಕೊಂಡು ಗಂಗಮ್ಮನ ಉತ್ಸವ ಮಾಡ್ದಂಗೆ. ಮಳೆ ಸಲುವಾಗಿ ಮಾಡಕತ್ತೀವಿ ಸರ್. ಮಳೆ ಇಲ್ಲದಕ್ಕೆ ನಾವು ಇವೆಲ್ಲ ಮಾಡಕತ್ತೀವಿ ನೋಡು. ಬರುತ್ತೆ ಅನ್ನೋದು ನಂಬಿಕೆ ನಿಮ್ಗೆ? ನಂಬಿಕೆ ಐತಿ. ಮೂಢನಂಬಿಕೆಯಲ್ಲಿದ್ದ ನಾವು ಮಾಡಿದ್ವಿ. ಪರಮಾತ್ಮ ಕಣ್ ತೆಗಿಬೇಕು. ಕಾಲಾನುಕಾಲದಿಂದಲೂ ಇದನ್ನ ಸಂಪ್ರದಾಯವಾಗಿ ಮಾಡ್ಕೊಂಡ್ ಬಂದಿವಿ. ನಿಮ್ಮ ಹೆಸರೇನಮ್ಮ? ತಿಪ್ಪಮ್ಮ. ಕೂಡ್ಲಿಗೆ. ನಿಮ್ಮ ಹೆಸರೇನಮ್ಮ? ಏನಮ್ಮ ಇದೆಲ್ಲ ಮೆರವಣಿಗೆ ಎಲ್ಲ? ನಮ್ಮ ತಾಲೂಕಿನಾಗ ಮಳೆ ಇಲ್ಲ. ಬಿತ್ತು 1 ತಿಂಗಳಾಯ್ತು. ಈಗ ಮಳೆ ಇಲ್ಲ, ಏನಿಲ್ಲ, ಒಣಗ್ತದವ. ಅದಕ್ಕಾಗಿ ನಾವು ಕತ್ತಿ ಮೆರವಣಿಗೆ, ಕಪ್ಪಿ ಮೆರವಣಿಗೆ ಮಾಡ್ತಾ ಇದೀವಿ. ನಮ್ಮೂರಲ್ಲಿ ಮಳೆ ಬರುತ್ತೆ ಅನ್ನೋ ನಂಬಿಕೆ. ಮಳೆ ಬರ್ತತೆ ಅಂತ ನಾವು ಮಾಡ್ತೀವಿ. ಆ ಭಗವಂತ ಬಿಟ್ಟದ್ದು ಅಷ್ಟ ನೋಡಿ. ನಾವು ಬೇಡದ ಈ ವರ್ಷ ಮಳೆ ಬೆಳೆ ಆಗಿಲ್ಲ ಟೈಮ್ ಸರಿ? ಇಲ್ಲ ಇಲ್ಲ. ಮಳೆ ಬಿತ್ತಿದಾಗಲಿದ್ದ ಮಳೆ ಇಲ್ಲ. ಒಂದೇ ಒಂದು ಹಸಿ ಮಳೆ ಆತ ಅಷ್ಟೇ. ಆಗಿದ್ದ ಮಳೆನೇ ಇಲ್ಲ. ಹಂಗಾಗಿ ಈಗ ಕಪ್ಪೆ ಮೆರವಣಿಗೆ ಮತ್ತೆ ಕತ್ತೆ ಮೆರವಣಿಗೆ ಮಾಡ್ತಾರೆ. ಈಗೆಲ್ಲ ಅಲ್ಲಿ ಎಲ್ಲಿಂದ ಬಂದಿರ ನಿಮ್ಮ ಮೆರವಣಿಗೆ? ನಾವು ಅಲ್ಲೇ ಕುಂಬಾರೋಣಿಯಲ್ಲಿದ್ದ ಪೇಟೆ ಬಸವಣ್ಣ ಗುಡಿತಲ್ಲಿದ್ದ ಬಂದು ಈಗ ಸರ್ಕಲ್ ಎಲ್ಲ ಅಡ್ಡಾಡಿ ಮತ್ತೆ ಆಂಜನೇಯ ಪಾದಗಟ್ಟೆ ಮುಗಿಸ್ಕೊಂಡು ನೀವು ಮತ್ತೆ ಅಲ್ಲಿ ಹೋಗ್ತಾರೆ. ಮತ್ತೆ ತಿರುಗಿ ಎಲ್ಲಿ ಹೋಗ್ತೀರ ಮೆರವಣಿಗೆ? ಯಜಮಾನ್ರಿ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಊರು ಸುತ್ತರ್ದು ಯಜಮಾನ್ರಿ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲೆಲ್ಲಿ ಹೋಗ್ತಾರೆ. ಈ ಒಂದು ಕತ್ತಿಗಳ ಒಂದು ಮೆರವಣಿಗೆ ಮಾಡಿದ ಉದ್ದೇಶ ಏನಂತ ಹೇಳಿದ್ರೆ, ರೈತರೆಲ್ಲ ಇವತ್ತು ಕಂಗಾಲಾಗಿಬಿಟ್ಟಿದ್ದಾರೆ. ಮಳೆ ಸಕಾಲದಲ್ಲಿ ಮಳೆ ಬರೋದಕ್ಕೆ ಒಂದು ಹಿಂದಿನ ಸಂಪ್ರದಾಯದಂತೆ ಕತ್ತಿಗಳ ಮೆರವಣಿಗೆ ಮಾಡಿದರೆ ಮಳೆ ರಾಯ ಕರುಣೆ ತೋರಿಸೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಪೇಟೆ ಬಸವೇಶ್ವರ ದೇವಸ್ಥಾನದಿಂದ ಹಿಡಿದು ಪಟ್ಟಣದ ಪ್ರಮುಖ ಬೀದಿಗಳು ಕೊತ್ತಲಾಂಜನೇಯ ಪಾದಗಟ್ಟೆ, ಊರಮ್ಮನ ಟೆಂಪಲು, ಆಂಜನೇಯ ಗುಡಿ ಎಲ್ಲ ದೇವಸ್ಥಾನಗಳ ಬಂದಿಂದ ಒಂದು ಈ ಕತ್ತಿಗಳ ಮೆರವಣಿಗೆ ಸಮಸ್ತ ಕೂಡ್ಲಿಗಿ ದೈವಸ್ಥರ ಸಮಕ್ಷಮದಲ್ಲಿ ನೆರವೇರಿಸಲಾಗಿದೆ. ಈ ಹಿಂದಿನ ಪದ್ಧತಿ ಏನು ಹಿರಿಯರು ಮಾಡಿದ್ದಾರೋ ಆ ಪದ್ಧತಿ ಈ ಕತ್ತೆ ಮೆರವಣಿಗೆ ಮಾಡಿದರೆ ಮಳೆ ಬರ್ತದಂತ ಒಂದು ನಂಬಿಕೆ, ಅಪಾರವಾಗಿದ್ದ ನಂಬಿಕೆ ಇರ್ತಕ್ಕಂಥ ಉದ್ದೇಶದಿಂದ ಇವತ್ತೆಲ್ಲ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಈಗ ಸಾಕಷ್ಟು ಬಿತ್ತನೆ ಮಾಡಿದ್ರು ಕೂಡ ಸಾಕಷ್ಟು ಬಿತ್ತನೆ ಮಾಡಿರ್ತಕ್ಕಂಥ ರೈತ ಈಗಾಗಲೇ ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಮಳೆ ಇದ್ದಕ್ಕೆ. ಹಾಗಾಗಿ ಈ ಒಂದು ಸಂಪ್ರದಾಯನ ಇವತ್ತು ಕೂಡ್ಲಿಗಿ ಪಟ್ಟಣದಲ್ಲಿ ಎಲ್ಲ ದೈವಸ್ಥರು ಮತ್ತು ಮಡಿವಾಳ ಜನಾಂಗದ ಪ್ರಮುಖ ಪೂಜಾರಿ ವಂಶಸ್ಥರು ಎಲ್ಲ ಸೇರ್ಕೊಂಡು ಈ ಒಂದು ಸಂಪ್ರದಾಯನ ಆಚರಣೆ ಮಾಡಿದ್ದಾರೆ. ಈ ಒಂದು ಆಚರಣೆಯಿಂದಾಗಲಿ ಕೂಡ ವರ್ಣ ದೇವ ಕರುಣೆ ತೋರಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇವೆ. ಭಗವಂತನಲ್ಲಿ ಕಾವಲಿ ಶಿವಪ್ಪನಾಯಕ, ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷರು ಕೂಡ್ಲಿಗಿ. ಇದು ಮಾಡಿದ್ರೆ ಅವಾಗಿನ ಕಾಲದಾಗ ಭಾರಿ ಬೆಳೆದೇವ ಆಗ್ಯಾನ. ಈಗ ಮತ್ತೆ ಏನು ನಮಗೆ ಬಲಾತ್ಕಾರ ಇಲ್ಲ ಅಷ್ಟೇ. ಹಿಂದಿನ ಕಾಲದಿಂದ ಮಾಡ್ಕೊಂಡ ಬಂದಾರ. ಒಳ್ಳೇದಿದು. ಏನು ಮೆರವಣಿಗೆ ಅಂದ್ರೆ ಭಾರಿ ಚೆನ್ನಾಗಿ
ಮತ್ತೇನೇನು ಮಾಡ್ತಾರೆ ಮಳೆ ಬರಲ್ಲ ಅಂದ್ರೆ ಏನು ಮಾಡ್ತಾರೆ? ಇದೇ ಮಾಡೋದು, ಒಂದು ಗಿರ್ಜೋನ್ ಮಾಡೋದು ಮಾಡ್ತಾರೆ. ಮತ್ತೇನೇನು ಮಾಡ್ತಾರೆ? ಈಗ ಹುಡುಗರು ಹೊರಲ್ಲ ಅಲ್ಲಿ ಈಗ ಗಿರ್ಜೋನ್ ಗುರ್ಜವನ್ ಮಾಡ್ತಾರೆ. ಹೊರಲ್ಲಿ ಆಮೇಲೆ ಮಂಗನ ಮೆರವಣಿಗೆ ಎಲ್ಲ ಮಾಡ್ತಿದ್ರಲ್ಲ, ಎಲ್ಲ ಮಾಡ್ತೀವಿ. ಕೋತಿ ಮೆರವಣಿಗೆ, ಎಲ್ಲ ಮಾಡ್ತೀವಿ. ಕೋತಿ ಮೆರವಣಿಗೆ ಮತ್ತೆ ಕೋತಿ ಮೆರವಣಿಗೆ ಮತ್ತೆ ಇನ್ನೊಂದು ಹೇಳೋಣ. ಈಗ ಹುಡುಗರು ಆಚೆಂತವೆಲ್ಲ ಮಾಡಲ್ಲ. ಅಲ್ಲ, ಈಗ ಕತ್ತೆ ಮೆರವಣಿಗೆ, ಕಪ್ಪೆ ಮೆರವಣಿಗೆ, ಕಪ್ಪೆ ಮೆರವಣಿಗೆ ಅವೆರಡ ಮಾಡೋರು. ಹೇಳಿ ಸರ್. ಏನ್ರಿ ಇದು ಕಪ್ಪೆ ಮೆರವಣಿಗೆ ಕತ್ತೆ ಮೆರವಣಿಗೆ ಯಾಕೆ ಮಾಡ್ತಾರೆ? ಕತ್ತೆ ಮೆರವಣಿಗೆ ಯಾಕೆ ಮಾಡ್ತಾರೆ ಅಂದರೆ ಮಳೆ ಬರಲಿದ್ದಕ್ಕೆ ಅವಾಗ ಹಿಂದಿನ ಪದ್ಧತಿಯಲ್ಲಿ ಮಾಡ್ತಿದ್ರು. ಅದೇ ರೀತಿ ಈಗ ಮುಂದುವರ್ಸ್ಕೊಂಡು ಹೊರಟಿದ್ದಾರೆ. ಕೂಡ್ಲಿಗಿ ಟೌನಲ್ಲಿ ಕೂಡ್ಲಿಗಿ ಟೌನಲ್ಲಿ ಮಳೆ ಬರದ ಕಾರಣ ಕತ್ತೆ ಮೆರವಣಿಗೆಯನ್ನು ಮಾಡಿದ್ದಾರೆ ಇವತ್ತು. ನಿಮ್ಮ ಹೆಸರು? ನಮ್ಮ ಹೆಸರು ರಮೇಶ್. ಬಿತ್ತಿರೋವೆಲ್ಲ ಲಾಸ್ ಆಗ್ತಾವ, ಹುಟ್ಟಿರೋವೆಲ್ಲ ಬಾಡಕತ್ತಾವ, ಎಲ್ಲ ಹಸಿ ಸಸಿ ಸಾಯಕತ್ತೈತಿ. ಹಂಗಾಗಿ ಮಾಡ್ಯಾರ. ಕಪ್ಪೆ ಮೆರವಣಿಗೆ ಮತ್ತು ಕತ್ತೆ ಮೆರವಣಿಗೆ ಮಾಡೋದು ಎರಡೂ ಮಾಡ್ಯಾರ. ಸಂಪ್ರದಾಯ ಯಾವಾಗಲೂ ಯಾವಾಗಲೂ ಮಾಡ್ಯಾರ, ಯಾವಾಗಲೂ ಮಾಡ್ತಾ ಇದಾರೆ ಸಂಪ್ರದಾಯ. ಬರ್ತದೆ, ಮಳೆ ಬರುತ್ತೆ ಅಂತ ನಂಬಿಕೆ ಇದೆ. ನಂಬಿಕೆ, ಪೂರ್ಣಮ ನಂಬಿಕೆ ಐತಿ. ಪೂರ್ವ ಕಾಲದಿಂದನೂ ಪೂರ್ವ ಕಾಲದಿಂದನೂ ನಿಮ್ಮ ಹೆಸರು? ಮಳಸಿದ್ದಪ್ಪ ಕೂಡ್ಲಿ. ಕೆ ವೆಂಕಟೇಶ್. ಏನು ಮೆರವಣಿಗೆ ಮಾಡಿದ್ರು? ಮಳೆ ಬರ್ಬೇಕಂತ ಹಿಂದ್ಲ ಕಾಲದಿಂದ ಕತ್ತೆ ಮೆರವಣಿಗೆ ಅಂತಂದು ಮಾಡ್ತಿದ್ರು. ಊರಾಗ ಪಂಡ್ ಎತ್ಕೊಂಡು ಅಲ್ಲಿ ಹುಡುಗರೆಲ್ಲ ಅವರು ಮಳೆ ಬರಲಿದ್ದಕ್ಕಾಗಿ ಮಾಡ್ತಿದ್ದಾರೆ. ಉದ್ದೇಶ ಅದೇ. ಪೇಟೆ ಬಸವನ ಗುಡಿ ತೆಗೆದ ಮೆರವಣಿಗೆ, ಪೇಟೆ ಬಸವನ ಗುಡಿ ತೆಗೆದ ಮೆರವಣಿಗೆ ಮಾಡ್ಕೊಂಬಂದು ಮತ್ತು ಪೇಟೆ ಬಸವನ ಗುಡಿ ಹೋಗಿ ಕತ್ತೆಗಳು ತೊಳೆದು ಗಿಳದು ಅವಕ್ಕೆ ಗಂಡ ಹೆಂಡತಿ ಅಂತ ಒಂದು ಪೂಜೆ ಮಾಡಿ ಸುಸೂತ್ರವಾಗಿ ಎಲ್ಲದು ಸೆಟ್ ಮಾಡಿ ಊರು ಮೆರವಣಿಗೆ ಮಾಡಿ ಮತ್ತೆ ಅದು ಎಲ್ಲಿಗೆ ಮುಟ್ಬೇಕು ಪೇಟೆ ಬಸವನ ಗುಡಿ ಮುಟ್ತದೆ. ಎಲ್ಲ ದೇವಸ್ಥಾನಗಳೆಲ್ಲ ಅಡ್ಡಾಡಿ ಬಂದು ಎಲ್ಲ ಪೂಜೆ ಗೀಜೆ ಮುಗಿಸಿ ಸರ್ಕಲ್ ಆದಮೇಲೆ ಮತ್ತೆ ಅಲ್ಲಿ ವಾಪಸ್ ಕಳಿಸ್. ಮಳೆ ಬರ್ಬೇಕಂತ ಮಾಡ್ತದೆ. ಮಳೆ ಉದ್ದೇಶದಿಂದ ಮೊದಲೊಂದು ತೆಲತೆಲಾಂತರ ಮಾಡ್ತಿದ್ರು. ತೆಲತೆಲಾಂತರದಿಂದ ಮಳೆ ಬರಲಿಲ್ಲದಾಗ ಯಾವಾಗಲೂ ಮಾಡ್ತಾನೆ. ಮತ್ತಿನ್ನೇನು ಬೇರೆ ಆಚರಣೆ ಇದಾವೆ ನಿಮ್ಗೆ ಗೊತ್ತಿರಂಗೆ? ನಮ್ಗೆ ಗೊತ್ತಿರಂಗೆ ಅದು ಒಂದು ಪೇಟೆ ಬಸವೇಶ್ವರ ಗುಡಿ ಹತ್ರ ಒಂದು ಭಜನಿ ಒಂದು ಅದು ಮೊನ್ನೆ ಮಾಡಿದ್ದಾರೆ ಗುರುವಾರ ದಿನ ಮಳೆ ಉದ್ದೇಶಕ್ಕಾಗಿ. ಅದು ಹಿಂದ್ಲ ಪದ್ಧತಿ ಪೂರ್ತಿಯಾಗಿ ಸುಡುಗಾಡು ಗಡ್ಡೆ ಒಳಗೆ ಪರ್ವ ಅಂತ ಮಾಡ್ತಾರೆ. ಆಮೇಲೆ ಇದು ಏನು ಕಾಡು ಸೋಸೋದು ಮಾಡ್ತಾರೆ. ಆ ಕಾಡು ಸೋಸೋದು ಇನ್ನೂ ಮಾಡಿಲ್ಲ, ಮಾಡ್ತಾರೇನೋ ಗೊತ್ತಿಲ್ಲ. ಆಚರಣೆ ಇದಾವೆ ಎಲ್ಲ ಎಲ್ಲ ಆಚರಣೆ. ಗೌಟ್ಮದಿನ ನನ್ನ ಹೆಸರು. ಏನು ಹೇಳಿ ಏನು ಕತ್ತೆ ಮಡಿಗೆ ಮಾಡ್ರು, ಕಪ್ಪೆ ಮಡಿಗೆ ಮಾಡ್ರು. ಮಳೆ ಇಲ್ಲ, ಬೆಳೆ ಇಲ್ಲ. ನಾವು ದೇವರಿಗೆ ನಾವು ಸ್ತೋತ್ರ ಮಾಡ್ತೀವಿ. ನಾವು ದೇವ್ರಿಗೆ ನಮಾಜಿ ಮಾಡಿ 5 ಹೊತ್ತು ನಮಾಜಿ ಮಾಡ್ತೀನಿ, ದೇವರಿಗೆ ಬೇಡ್ತೀನಿ ಮಳೆ ಬರಪ್ಪ ಅಂತ ಬೇಡ್ತೀನಿ. ಭಾಳ ಕಷ್ಟ ಐತೆ, ಮಳೆಗೆಲ್ಲ ಕಮ್ಮಿ ಆಗಿಬಿಡುತ್ತೆ. ತಿಂಬೋದು ಭಾಳ ರೇಟ್ ಆಗಿಬಿಟ್ಟವೆ. ಒತ್ತ ತಿಂಬೋದು, ಎಣ್ಣೆ, ಕಬ್ಬು ಎಲ್ಲ ರೇಟ್ ಆಗಿಬಿಟ್ಟವೆ. ಬಡವ್ರು ಹೆಂಗೆ ಬದುಕಬೇಕು, ಹೆಂಗೆ ಬದುಕಬೇಕು? ಯಾವ ಗೌರ್ಮೆಂಟು ಸಹಾಯ ಮಾಡಿರಿ, ಗೌರ್ಮೆಂಟ್ ಸಹಾಯ ಮಾಡೋಲ್ಲ. ಬಿಲ್ಲ ಬಿತ್ತುಬಿಡ್ರ ಮಂದಿ, ಮಳೆ ಇಲ್ಲ. ರೈತರು ಹೆಂಗೆ ಬಾಳೆ ಮಾಡಬೇಕು? ರೈತರು ರೊಕ್ಕ ಕಟ್ ಮಾಡ್ಯಾರ ರೈತರು. ಎಲ್ಲಿ ಉಳಿತತೆ ಹೇಳ್ರಿ ನೀವು? ಎಲ್ಲ ಗೌರ್ಮೆಂಟ್ ಏನಂತ ಪರಿಹಾರ ನೀಡಬೇಕು. ಮತ್ತು ಪರಿಹಾರ ನೀಡಲೇಬೇಕು. ಪರಿಹಾರ ರೈತರಿಗೆ ಏನು ಲಕ್ಷಗಟ್ಟಲೆ ಖರ್ಚು ಮಾಡ್ಯಾರ, ಮಳೆ ಇಲ್ಲ ಮಾಡಿಲ್ಲ. ಮಳೆ ಬಂದಿಲ್ಲ ಅಂದ್ರೆ ಇವೆಲ್ಲ ಆಚರಣೆ ಮಾಡ್ತಾರೆ. ಇನ್ನೂ ಏನೇನು ಆಚರಣೆ ಇದಾವೆ? ನಾವು ದೇವರಿಗೆ ಸ್ತೋತ್ರ ಮಾಡೀವಿ, ಅಲ್ಲ 5 ಹೊತ್ತು ನಮಾಜಿ ಮಾಡೀವಿ. ದೇವರಿಗೆ ಬೇಡಿ ನಾವು ನಮಾಜಿ ಮಸ್ಜಿದ್ದಾಗ 5 ಹೊತ್ತು ನಮಾಜಿ ಮಾಡ್ತೀನಿ, ದೇವ್ರಿಗೆ ಬೆಳಿತೀನಿ. ಅಲ್ಲ ಇನ್ನು ಏನೇನು ಆಚರಣೆ ಇದಾವೆ ನಿಮ್ಗೆ ಗೊತ್ತಿರ? ನಮ್ಗೆ ಏನಿಲ್ಲ, ಅಷ್ಟೇ ನಮಗೆ ಗೊತ್ತಾಗ್ರಿ. ಅಷ್ಟೇ ರೀ ನಾವು ದೇವ್ರಿಗೆ ಬೇಡ್ತೀವಿ, ರಾತ್ರಿ ಎಲ್ಲ ಬಿಡ್ತೀವಿ. ಬೆಳಗ್ಗೆ ಮುಂದೆ 5 ಗಂಟೆ ಎದ್ದಾಳ್ತೀವಿ, ನಮಾಜಿ ಹೋಗಿ ಬರ್ತೀವಿ. ಮತ್ತೆ ಸಾಯಂಕಾಲ 6 ಗಂಟೆಗೆ ಹೋಗ್ತೀವಿ, ಮತ್ತೆ 9 ಗಂಟೆಗೆ ಹೋಗ್ತೀವಿ ನಮಾಜಿಗೆ. ದೇವ್ರ ಬೇಡ್ತೀವಿ. ಮತ್ತು ಬರೋವಲ್ಲ, ಗೌರ್ಮೆಂಟ್ ಸಹಾಯ ಮಾಡಬೇಕು. ಏನಾದ್ರೆ ರೈತರಿಗೆ, ನಮ್ಮಂಥ ಯಜಮಾನರಿಗೆ ಅವ್ರು ಸಹಾಯ ಮಾಡ್ಬೇಕು ಗೌರ್ಮೆಂಟ್. ಗಟ್ಟಿ ಮಾಡ್ತಿದ್ರು. ಅವಾಗ ಖಾಲಿ ಬಿದ್ದು ನೀರು ಹಾಕಿ ಅವ್ರಿಗೆ ಬೆಟ್ಟನ ಕೊಡ್ತಿದ್ವಿ ನಾವು. ಬೇರೆ ಇನ್ನೊಂದು ಏನು ಮಾಡ್ತಿದ್ವಿ ನಾವು? ಬಾಲ್ ಬಸಪ್ಪ ಇರ್ತದ, ಮನೆಗೆ ಗಜ್ಜೆ ಕೊಡ್ತಾವಣ, ಒಂಟತ್ತು ಮೇಲೆ ಗಂಟತ್ತು ಮಾತಾಡೋ ಅಂತ ಬಾಲ್ ಬಸಪ್ಪ ಇರ್ತದ. ಈ ಕಾಲಕ್ಕೆ ಅಷ್ಟೇ ಗೊತ್ತಿಲ್ಲ ನಮಗೆ ಈ ಕಾಲಕ್ಕೆ. ಅವಾಗ ಈಗೆಲ್ಲ ಇವತ್ತು ಏನು ಇದು ಮಾಡ್ಯಾರ, ಈಗ ಕಪ್ಪೆ ಮೆರವಣಿಗೆ ಮಾಡ್ತಾರೆ. ಈಗ ಮಳೆ ಬರೋದು ಏನು ಮಾಡೋಕ್ಕಾಗತ್ತೆ? ದೇವ್ರ ಪರಮಾತ್ಮ ಅವನು ಕಾಪಾಡಬೇಕು. ಅವ್ರು ಪರಿಹಾರ ನೀಡಬೇಕು ಗೌರ್ಮೆಂಟ್ ರೈತರಿಗೆ. ಪರಿಹಾರ ನೀಡಬೇಕು. ನೀಡಲೇಬೇಕು. ಅವ್ರಿಗೆ
ಲಕ್ಷಾಂತರ ದುಡ್ಡು ಖರ್ಚು ಮಾಡ್ಯಾರ. ಹೌದು. ಇವಾಗ 2 ರೂಪಾಯಿ ಅಲ್ಲ, 100 ರೂಪಾಯಿ, 200 ರೂಪಾಯಿ ಅಲ್ಲ, ಎಲ್ಲ ರೇಟು ಗೊಬ್ಬರ, ಬೀಜ, ಬಿತ್ತೋದು ಲಕ್ಷಾಂತರ ಖರ್ಚು ಮಾಡ್ಯಾರ ರೈತ ಏನು ಮಾಡ್ತಾನೆ? ಖರ್ಚು ಮಾಡ್ತಾನೆ. ಅವ್ನು ಬೆಳೆದ್ರೆ ತಿಂತೀವಿ ನಾವು. ಅವ್ನು ಬೆಳೆದ್ರೆ ನಾವು ಏನು ತಿನ್ನೋದು? ರೊಕ್ಕ ತಿನ್ನೋದಾಗುತ್ತೆ? ಇಲ್ಲ, ಆಗೋದಿಲ್ಲ. ರೈತ ಬೆಳೆದ್ರೆ ನಾವು ತಿಂತೀವಿ. ರೈತ ಬೆಳೆದ್ರೆ ಏನು ತಿಂತಾರೆ ನಾವು? ಎಲ್ಲ ರೇಟ್ ಮಾಡ್ಬೇಕಾರೆ ಗೌರ್ಮೆಂಟು ನೋಡಿರಿ. ಅಷ್ಟೇ ನಮಗೆ ಕೇಳೋಕ್ಕೆ ಅಧ್ಯಕ್ಷ